ಹಾಯ್ ಫ್ರೆಂಡ್ಸ್, ಸಮರ್ಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನೀಗ ಮಟನ್ ಗ್ರೇವಿ ಮಾಡತ್ತಾ ಇದ್ದೀನಿ. ನೋಡ್ಬೋದು ನೀವು. ಈಗ ಇದಕ್ಕೆ ಅರಿಶಿನ ಉಪ್ಪು ಹಾಕಿ ಕುದಿಸೇನ್ರಿ ನೀವು ನೋಡ್ಬೋದು. ಮಟನ್ಗೆ ನಾನೀಗ ಗ್ರೇವಿ ಮಾಡ್ತೀನಿ. ಇದಕ್ಕೆ ಕೊಬ್ಬರಿ ತೊಗೊಂಡೇನ್ರಿ, ಕೊತ್ತಂಬರಿ ತೊಗೊಂಡೇನಿ, ಟೊಮೆಟೊ ತೊಗೊಂಡೇನಿ, ಉಳ್ಳಾಗಡ್ಡಿ ತೊಗೊಂಡೇನಿ. ಈಗ ಮಾಡ್ತೇನೆ ನೋಡ್ರಿ. ಈ ಫಸ್ಟ್ ಎಣ್ಣೆ ಹಾಕ್ಕೊಳ್ಳೋಣ್ರಿ. ನೋಡ್ಬೋದು ನೀವು, ಆಯಿಲ್ ಹಾಕೋದು ಒಂದು ಇದಕ್ಕೆ ಹಾಕಿರ್ತೇವಲ್ಲ, ಅದಕ್ಕೆ ಒಂದು ಚೂರು ಸ್ವಲ್ಪ ಹಾಕ್ಕೋಬೇಕು ನೋಡ್ರಿ. ಎಣ್ಣೆ 2 ಸ್ಪೂನ್ ಹಾಕ್ಕೊಂಡೇವಿ ನಾವು. ಈಗ ಮಿಕ್ಸಿ ಮಾಡೋಂಬರ್ರಿ. ಈಗ ಇದು ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಮಿಕ್ಸಿ ಮಾಡೋಣ್ರಿ. ಈಗ ಎಣ್ಣೆ ಕಾದೈತ್ರಿ. ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ್ರಿ ನಾವು. ಭಾಳ ಕಾದೈತದ. ಫ್ರೆಂಡ್ಸ್, ನೀವು ಯಾರ್ಯಾರು ಚಾನಲ್ ನೋಡ್ತೀರಿ ಸ್ವಲ್ಪ ಲೈಕ್ ಮಾಡಿರಿ, ನಮಗೂ ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಸಂಬಂಧ ನಾನು ಚಲೋ ವೆರೈಟಿ ನಾನು ಅಡುಗೆ ಮಾಡ್ತೀನಿ. ಈಗ ನೋಡ್ಬೋದು ನೀವು. ಈಗ ಉಳ್ಳಾಗಡ್ಡಿ ಫ್ರೈ ಆಗತೈತ್ರಿ. ಸ್ವಲ್ಪ ಜೋರು ಇಡಬೇಕು. ಉಳ್ಳಾಗಡ್ಡಿ ಫ್ರೈ ಆಗತೈತಿ. ಇದು ಯಾವ ಸೌಜಿ ಟೇಸ್ಟ್ ಬರ್ತೈತಿ ನೋಡ್ರಿ. ಸೌಜಿ ಟೇಸ್ಟ್ ಬರ್ತೈತಿ. ನಾನು ತೋರಿಸ್ತೇನೆ ನೋಡ್ರಿ. ಈಗ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ ನೋಡ್ರಿ. ಇದು ನಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊತೇನೆ ರೀ. ಫುಲ್ ಫ್ರೈ ಆಗ್ಬೇಕ್ರಿ. ಸಾಲ್ಟ್ ಇದ್ರೊಳಗೆ ಹಾಕ್ಕೊಂಡಿರ್ತೀವಿ ನಾವು, ಚೂರು ಹಾಕ್ಕೋಬೇಕ್ರಿ. ಇದ್ರೊಳಗೆ ಹಾಕ್ಕೋಬೇಕು. ಇನ್ನು ಟೊಮೆಟೊ ಹಾಕ್ಕೊಳ್ಳೋಣ್ರಿ. ಟೊಮೆಟೊ ಹಾಕ್ಕೊಳ್ಳೋಣ. ಹಾಕೋಬೇಕು. ಮಟನ್ ಗ್ರೇವಿ ನೋಡ್ರಿ. ಇದು ಗ್ರೇವಿ ಸೌಜಿ ಗ್ರೇವಿ ಟೈಪ್ ಮಸಾಲೆ ಬರ್ತೈತ್ರಿ. ಇದು ಸೌಜಿ ಟೈಪ್ ಟೇಸ್ಟ್ ಬರ್ತೈತ್ರಿ. ಇದಕ್ಕೀಗ ಅರಿಶಿನ ಹಾಕ್ಕೊಳ್ಳೋಣ್ರಿ. ನಾವು ಅರಿಶಿನ ಅದಕ್ಕೆ ಹಾಕ್ಕೊಂಡೆ, ಆದರೂ ಇದಕ್ಕೂ ಹಾಕ್ಕೊಳ್ಬೇಕು. ಚೂರು ಅರಿಶಿನ ಚೂರು ಹಾಕ್ಕೊಳ್ಳೋಣ್ರಿ. ಆಮೇಲೆ ಗರಂ ಮಸಾಲ ಹಾಕ್ಕೊಳತ್ತೇನೆ ನಾನು. ಇದಕ್ಕೆ ಧನಿಯಾ ಪೌಡರ್ ಹಾಕ್ಕೊಳತ್ತೇನೆ ರೀ. ಧನಿಯಾ ಪೌಡರ್ ಹಾಕ್ಕೊಳತ್ತೇನೆ. ಆಮೇಲೆ ಜೀರಿಗೆ ಪೌಡ್ರ್ ಹಾಕ್ಕೊಳತ್ತೇನೆ ನೋಡ್ರಿ. ಇದಕ್ಕೆ ಹಾಕಿ ಈ ಥರ ಇದು ಮಾಡ್ಕೋಬೇಕು. ಆಮೇಲೆ ನಮ್ಮ ಖಾರದ ಮಸಾಲೆ ಖಾರ ಹಾಕ್ಕೊಳ್ಳೋಣ ಬರ್ರಿ ನೋಡ್ರಿ. ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನು ಇದು ಹಾಕ್ಕೊಳತ್ತೇನೆ ನೋಡ್ರಿ. ಜೋರೊಳಗಿಡ್ತೀನಿ. ಚೂರು ಟೇಸ್ಟ್ ಬರಲಿ ಅಂತ ಹಾಕ್ಕೊಳತ್ತೀನಿ. ಸ್ವಲ್ಪ ಖಾರ ಇದ್ದಿದ್ದೆ, ಅದಕ್ಕೆ ನಾನು ಸ್ವಲ್ಪ ಹಾಕೋತೀನಿ. ಇದು ಸ್ವಲ್ಪ ಹಸಿ ಖಾರದ ವಾಸನೆ ಹೋಗ್ಬೇಕ್ರಿ. ಈ ಥರ ಹಸಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿರ್ತೇವಲ್ಲ, ಹೀಗೆಲ್ಲ ಹೋಗ್ಬೇಕು ನೋಡ್ರಿ. ಇದು ಫ್ರೆಂಡ್ಸ್, ನೀವು ಒಂದ್ಸಲ ಮಾಡ್ಕೊಂಡು ನೋಡ್ರಿ. ಟೇಸ್ಟ್ ಹೇಳ್ರಿ ನನಗೆ ಕಮೆಂಟ್ಸ್ನಾಗ. ಈಗ ನೋಡ್ರಿ ನಾನು ಇದು ಮಸಾಲೆ ಹಾಕ್ಕೋತೇನೆ ರೀ. ಇದು ಕೊಬ್ಬರಿ ಹಾಕಿದ ಮಸಾಲೆ ಹಾಕ್ಕೋತೇನೆ ರೀ. ಈ ಥರ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫುಲ್ ಸ್ವಲ್ಪ ಮೊಸರಿದ್ರೆ ಮೊಸರು ಆ್ಯಡ್ ಮಾಡ್ಕೋಬೋದು ನೀವು ನೋಡ್ರಿ. ಮೊಸರು ಐತಿ, ನಾ ಮೊಸರು ಹಾಕ್ಕೊಳತ್ತೇನೆ ಒಂಚೂರು. ಇದಕ್ಕೆ ಮೊಸರು ಹಾಕ್ಕೊಳ್ಳೋಣ್ರಿ ಒಂಚೂರು ನೀವು ಟೇಸ್ಟಿಗೆ. ನೋಡ್ರಿ ಇದಾಗ್ಬಿಡ್ತೈತಿ. ಈ ಥರ ಇದನ್ನ ತಿರುಗಿಸ್ಕೋಬೇಕ್ರಿ. ಇದು ತಿರುಗಿಸ್ಕೊಂಡು ಈ ಥರ ಮಸಾಲೆ ಎಲ್ಲ ವಾಸನೆ ಹೋಗ್ಬೇಕು ನೋಡ್ರಿ. ಇದು ಫುಲ್ ವಾಸನೆ ಹೋಗ್ಬೇಕ್ರಿ. ಹಂಗೆ ಆ ಥರ ಕುದಿಬೇಕ್ರಿ. ಅದು
ಈಗ ನೀರು ಹಾಕ್ಕೊಳ್ಳೋಣ್ರಿ ನಾವು ಒಂಚೂರು ಬಿಸಿನೀರು. ಇದಕ್ಕೂ ಸ್ವಲ್ಪ ನೀರು ಜಾಸ್ತಿ ಇದು ತಡ್ರಿ ನೋಡಿರಿ. ಇದು ಹೆಂಗೆ ಕುದಿಯಾಗೈತೆ ನೋಡಿರಿ. ಈ ಥರ ಕುದಿಬೇಕು ನೋಡಿರಿ. ಕುದಿಯಾಗೈತೆ ನೋಡಿರಿ. ಈ ಥರ ಕುದಿಬೇಕು ನೋಡಿರಿ. ಫುಲ್ ಆಯ್ಲಿ ಎಣ್ಣೆ ಬರ್ಬೇಕ್ರಿ. ಈ ಥರ ಮ್ಯಾಗೆಲ್ಲ ಎಣ್ಣೆ ಬಿಟ್ಕೊತೈತಲ್ಲ ಅವಾಗ ನಾವು ಮಟನ್ ಹಾಕೊಳ್ಳೋಣ್ರಿ. ನೋಡ್ಬೋದು ಹೆಂಗೆ ಎಣ್ಣೆ ಬಿಟ್ಕೊಂಡೈತೆ ನೋಡ್ರಿ. ಇದು ಈಗ ಏನು ಮಾಡೋಣ ಅಂದ್ರೆ ನಾವು ಇದು ಸ್ವಲ್ಪ ನೀರು ಇದ್ದಿದ್ದು ಹಾಕ್ಬಿಡೋಣ್ರಿ. ಇದಕ್ಕೆ ಹಾಕಿ ಜೋರು ಇಡೋಣ್ರಿ. ಇದು ನೋಡಿರಿ ಈ ಥರ ಹಾಕೊಳ್ಳೋಣ್ರಿ. ಕುದಿ ಹಾಕತೈತ್ರಿ. ಇದು ಏನು ಮಾಡೋಣ ಅಂದ್ರೆ ಮಟನ್ ಹಾಕೊಳ್ಳೋಣ್ರಿ ನಾವು. ನೋಡಿರಿ ಇದು ಕುರಿ ಮಟನ್ ರೀ. ಇದು ಕುರಿ ಮಟನ್ ಹಾಕೊಳ್ಳೋಣ. ಈ ಥರ ಹಾಕೊಳ್ಳೋಣ. ಗ್ರೇವಿ ಟೈಪ್ ನೀವು ಬೇಕಂದ್ರೆ ಮನೆ ಒಳಗೆ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿರಿ. ಇದು ಚಲೋ ಕುದಿಬೇಕ್ರಿ. ಈಗ ಇದು ಜೋರು ಇಡೋಣ ಬರ್ರಿ. ನೋಡಿ ಫ್ರೆಂಡ್ಸ್ ಈಗ ಆಗೈತಿ. ಇದು ಆಯ್ಲಿ ಹಿಂಗೆ ಬಿಡಾಕ್ತೀವಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ್ರಿ. ಚೂರ್ನ್ಯಾಗ ಈ ಥರ ಹಾಕ್ಕೊಂಡು ಆಯ್ತು ನೋಡ್ರಿ. ಕುದ್ದೈತ್ರಿ ಖಾರ. ಜಸ್ಟ್ ಗ್ರೇವಿ ರೆಡಿ ಆಯ್ತು ನೋಡ್ರಿ. ಮಟನ್ ಗ್ರೇವಿ ಸಾವ್ಜಿ ಗ್ರೇವಿ ನೋಡ್ರಿ. ಇದು ಸಾವ್ಜಿ ಟೈಪ್ ಗ್ರೇವಿ ಬರ್ತೈತಿ. ನೀವು ಮಾಡಿ ನೋಡ್ರಿ ಒಂದ್ಸಲ. ಆಯ್ತು ನೋಡ್ರಿ. ಇದು ಕುದ್ದೈತಿ. ಮುಗೀತ್ರಿ ಇದ್ರ ಕೆಲಸ. ಹಿಂಗೆ ಎಣ್ಣೆ ಬಿಟ್ಕೊಂಡ್ರೆ ಫುಲ್ ಕ್ಲಿಯರ್ ಆದಂಗೆ ನೋಡ್ರಿ ಇದು ಗ್ರೇವಿ ಮಟನ್ದ. ಓಕೆ ಬಾಯ್ ಫ್ರೆಂಡ್ಸ್. ಗುಡ್ ನೈಟ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮಾಡಿ